माता की धिक्कार धिक्कार राहुल गांधी धिक्कार धिक्कार राहुल गांधी धिक्कार ಮಾನ್ಯ ಸಿದ್ದಾಜಿ ಪಾಟೀಲ್ ಜಿ ಅವರ ನೇತೃತ್ವದಲ್ಲಿ ಇವತ್ತು ಕಲಬುರಗಿಯಲ್ಲಿ ಕೂಡ ಈ ಒಂದು ಘಟನೆಯನ್ನ ಖಂಡಿಸ್ತಾ ರಾಹುಲ್ ಗಾಂಧಿ ಅವರ ಈ ಕೃತ್ಯವನ್ನ ಕಲ್ಯಾಣ್ ಬ್ಯಾನರ್ಜಿ ಅವರ ಕೃತ್ಯವನ್ನ ನಾವು ಧಿಕ್ಕಾರ ಮಾಡ್ತೀವಿ, ಅವರನ್ನ ಖಂಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಅವರಿಗೆ ಸಂವಿಧಾನದಲ್ಲೇ ವಿಶ್ವಾಸ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇದಕ್ಕೆ ತನ್ನದೇ ಆದಂತ ಒಂದು ಪಾವಿತ್ರತೆ ಇದೆ. ಇಂಥ ಒಂದು ಸಂವಿಧಾನಕ್ಕೆ ಕೂಡ ಅವ್ರಿಗೆ ಅವತ್ತು ಗೌರವ ಸಲ್ಲಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಂಥ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ಗೌರವ ಕೊಡೋದಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ, ಅಂತ ರಾಹುಲ್ ಗಾಂಧಿಗೆ ಇವತ್ತು ಧಿಕ್ಕಾರ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಈ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಇವತ್ತು ನಾವು ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದಾಗ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಚುನಾವಣೆಯಲ್ಲಿ ಸೋಲಿಸಿದಂತ ಅಪಕೀರ್ತಿ ಕೂಡ ಈ ಕಾಂಗ್ರೆಸ್ ಪಕ್ಷದ ಸಲ್ತದ ಅನ್ನುವಂತ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಭಾರತದ ಸಂಸದೀಯ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 3 ದಿವಸದ ಹಿಂದೆ ಯಾವ ಸದನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಯಾವ ವಿರೋಧ ಪಕ್ಷದ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಟಿಎಂಸಿ ಸದಸ್ಯರು ಇವತ್ತು ಅವ್ರ ನ್ಯಾಯಯುತವಾಗಿ ಅವ್ರ ಬೇಡಿಕೆಗಳನ್ನ ಮಂಡಿಸದೆ ಇವತ್ತು ಸದನವನ್ನ ನಡೆಯಲಿಕ್ಕೆ ಬಿಡುವ ಸಂದರ್ಭದಲ್ಲಿ ಅವರನ್ನ ಇವತ್ತು ಸದನದ ಹೊರಗಡೆ ಅವರನ್ನ ಉಚ್ಚಾಟನೆ ಮಾಡಿದ್ದು, ಇವತ್ತು ಅವರು ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಸದನದ ಹೊರಗಡೆ ಬಂದು ಒಬ್ಬ ಟಿಎಂಸಿ ತೃಣಮೂಲ್ ಕಾಂಗ್ರೆಸ್ನ ಹಿರಿಯ ಸದಸ್ಯನಾದಂತ ಕಲ್ಯಾಣ್ ಬ್ಯಾನರ್ಜಿ ಇವತ್ತು ಅಂತ ಒಬ್ಬ ಅನುಭವಿ ಸಂಸದರಾಗಿದ್ದು ಕೂಡ ಇವತ್ತು ಸಂವಿಧಾನದ ಅತ್ಯುನ್ನತ ಹುದ್ದೆಯಾದಂತ ಉಪರಾಷ್ಟ್ರಪತಿಗಳು ಸನ್ಮಾನ್ಯ ಧನಖರ್ಜಿ ಅವರು ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿ, ಅತ್ಯಂತ ಕೀಳು ಮಟ್ಟದ ಒಂದು ಮಿಮಿಕ್ರಿಯನ್ನ ಮಾಡೋದ್ರ ಮುಖಾಂತರ ಯಾವ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ರೈತ ಕುಟುಂಬದಿಂದ ಬಂದಂತ ಧನಖರ್ಜಿ ಅವರು, ಒಬ್ಬ ಅತ್ಯಂತ ಪ್ರಭಾವಿ ಸಮುದಾಯದಿಂದ ಬಂದಂತ ಜಾಟ್ ಸಮುದಾಯದಿಂದ ಬಂದಂತ ಧನಖರ್ಜಿ ಅವರ ಬಗ್ಗೆ ಬಹಳ ಅವಹೇಳನಕಾರಿ ಇವತ್ತಿನ ದಿವಸ ಅವರ ಬಗ್ಗೆ ಮಿಮಿಕ್ರಿ ಮಾಡಿದಂತ ಸಂದರ್ಭ. ಆ ಸಂದರ್ಭವನ್ನ ನಮ್ಮ ಕಾಂಗ್ರೆಸ್ನ ಪರಮೋಚ್ಚ ನಾಯಕನಾದಂತ ರಾಹುಲ್ ಗಾಂಧಿ ಅದನ್ನ ವಿಡಿಯೋನ ಮಾಡಿ ಇವತ್ತು ದೇಶಾದ್ಯಂತ ಅದನ್ನ ವೈರಲ್ ಮಾಡಿದ್ದು, ಇದು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಖಂಡಿಸ್ತೀವಿ. ಬಹಳ ಉಗ್ರ ಶಬ್ದಗಳಲ್ಲಿ ನಾವು ಇದನ್ನು ಖಂಡಿಸ್ತೀವಿ. ಇಂಥ ಒಂದು ಕೃತ್ಯ ಇವತ್ತು ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರಂತದಲ್ಲ. ಇವತ್ತು ನಾವೆಲ್ಲರೂ ಭಾರತೀಯ ನಾಗರಿಕರು, ನಾವು ನಮ್ಮ ದೇಶದ ಸಂವಿಧಾನದ ಅತ್ಯುನ್ನತ ಸ್ಥಾನವಾದಂತ ಉಪರಾಷ್ಟ್ರಪತಿಗಳಿಗೆ ನಾವು ಗೌರವ ಕೊಡುವಂತ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಘಟನೆಯನ್ನ ನಾವು ಖಂಡಿಸ್ತಾ ಇಡೀ ರಾಜ್ಯವ್ಯಾಪಿ, ಇಡೀ ದೇಶವ್ಯಾಪಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ